ಗುರುಗಳೇ, ಇತ್ತೀಚೆಗೆ ಈ ಧರ್ಮ, ಶಿಕ್ಷಣ ಮತ್ತು ರಾಜಕಾರಣ ಮೂರುಗಳನ್ನು ಮಿಕ್ಸ್ ಮಾಡಿ ಯಾವುದೇ ಒಂದು ತಮ್ಮ ಒಂದು ವೈಯಕ್ತಿಕ ಉದ್ದೇಶಕ್ಕೋ ತಮ್ಮ ರಾಜಕೀಯ ಉದ್ದೇಶಕ್ಕೋ ಆಗುವಂಥದ್ದು ಈ ರಾಜಕಾರಣದಲ್ಲಿ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಹಲವಾರು ಬಾರಿ ನಡೀತಾ ಇದೆ. ಇದಕ್ಕೆ ಮೊದಲನೇ ಉದಾಹರಣೆ ಅಂದರೆ ಶಿಕ್ಷಣದಲ್ಲಿ ಅದು ಧರ್ಮ ಬೆರೆಯೋದು. ಅದನ್ನು ನಾವು ನೋಡಿದ್ದೀವಿ. ಯಾವುದು ಹಿಜಾಬ್ ಅಂತ ಏನು ಒಂದು ಘಟನೆ ಆಯಿತು, ಅದನ್ನು ನೋಡಿದ್ದೀವಿ. ಅದರ ನಂತರ ಮೊನ್ನೆ ಜನಿವಾರ. ಸೊ ಯಾಕೆ ಮಕ್ಕಳಿಗೆ ಪ್ರಮುಖವಾಗಿ ಬೇಕಾಗಿರೋದು, ನಾನು ಆ ಧರ್ಮ ಈ ಧರ್ಮ ಅಂತ ಹೇಳ್ತಾ ಇಲ್ಲ, ಶಿಕ್ಷಣ. ಯಾರ ಶಿಕ್ಷಣ ವಂಚಿತರಾಗಿದ್ದಾರೆ ಸರ್ವರಿಗೂ ಶಿಕ್ಷಣ ಸಿಗಬೇಕು. ಅದರಲ್ಲಿ ಧರ್ಮ ಯಾಕೆ ಬೆರಕೆ ಆಗಬೇಕು? ನಿಮ್ಮ ಅಭಿಪ್ರಾಯ ಏನು? ಸರ್ವಧರ್ಮಗಳ ಪ್ರತಿಪಾದನೆ ಮಾಡುವ ಸರ್ಕಾರದ ಜವಾಬ್ದಾರಿ. ಪ್ರತಿಯೊಂದು ಧರ್ಮಕ್ಕೂ ರಕ್ಷಣೆಯನ್ನು ಕಾನೂನಾತ್ಮಕ ಕೊಡಬೇಕಾದ್ದು ಸರ್ಕಾರದ ಜವಾಬ್ದಾರಿ. ಹಿಜಾಬ್ದ ನಾವು ಸಂದೇಹವನ್ನು ನೋಡಿ ಅದರ ಬಗ್ಗೆ ಮಾತಾಡೋದು ಕೂಡ ತಪ್ಪೇ. ಹಾಗೆ ಜನವಾರಕ್ಕೆ ಮಾಡೋದು ತಪ್ಪೇ. ಹೌದು, ಆದರೆ ಗೌಡರು ಉದಾರ ಕೊಡೋದು ಅದು ತಪ್ಪಾಗುತ್ತೆ. ಎಲ್ಲವೂ ಎಚ್ಚರಿಕೆಯಿಂದ ಮಾತಾಡಬೇಕು. ಸರ್ಕಾರ ನಿಲುವು ಸ್ಪಷ್ಟವಾಗಿರಬೇಕು. ಏನು ಯಾರೊಬ್ಬರು ಖಂಡನೆ ಮಾಡಿದಾರ ಜನ ಕತ್ತರಿಸಿದಾಗ? ಇಲ್ವಲ್ಲ. ಅದು ಅವರೆಲ್ಲ ಹಿಜಾಬ್ ನೋಡಿ ಮಾತಾಡಿ ನೋಡೋಣ, ಆಗುತ್ತಾ ಮಾತಾಡೋಕ್ಕೆ ಈ ದೇಶದಲ್ಲಿ? ಆಗಲ್ಲ. ಅಂದರೆ ಈ ಸರ್ಕಾರ ಒಂದು ಧರ್ಮದವರನ್ನು ಹೆಚ್ಚು ಮಾಡ್ತಾ ಇದೆಯಾ? ಅಲ್ಲ, ಹಿಂದುಳಿದವರು ಅಂತೀರಾ, ಶೆಡ್ಯೂಲ್ ಕ್ಯಾಸ್ಟ್ ಅಂತೀರಾ, ಮುಸ್ಲಿಂ ಅಂತೀರಾ, ಇವೆಲ್ಲ ಯಾರು ಮಾಡಿರೋರು? ಸಂವಿಧಾನದಲ್ಲಿದೆಯಾ ಹಿಂದುಳಿದವರು ಮುಸ್ಲಿಂ ಎಲ್ಲ ಇದೆಯಾ? ಅಲ್ಲಿ ಸಂವಿಧಾನದಲ್ಲಿದೆಯಾ? ಇಲ್ಲ. ಸೆಕ್ಯುಲರಿಸಮ್ ಅಂತ ಹೇಳ್ತೀರಾ, ಎಷ್ಟು ಪಾಲನೆ ಮಾಡಿದ್ದೀರಿ ಹಾಗಾದರೆ? ಅಲ್ಲ, ಒಂದು ಹುಡುಗ ಬ್ರಾಹ್ಮಣ ಮುಸಲುಟ್ಟಿ ಒಂದು ಜನವಾರನ ಕಾಪಾಡ್ಕೊಳಕ್ಕಾಗಿಲ್ಲ ಅಂದರೆ ಅವ್ರ ತಂದೆ ತಾಯಿ ಎಷ್ಟು ನೋವಾಗಿರ್ಬೋದು. ನಾವೆಲ್ಲ ಹಿರಿಯದು ಏನು ಉಪಯೋಗ ಆಯಿತು? ನಮ್ಮ ಮಂತ್ರಿಗಳು ಕೂಡ ಇನ್ನೂ ಅದಕ್ಕೆ ಪ್ರತಿಕಾರ ಮಾಡ್ಬೋದಾಗಿತ್ತು. ಸನ್ಮಾನ್ಯ ಶ್ರೀ ರಮಣ ರೆಡ್ಡಿಯವರು ಅತ್ಯಂತ ಒಳ್ಳೆ ಮನುಷ್ಯ, ಎರಡು ಮಾತಿಲ್ಲ ಅದರಲ್ಲಿ. ಅವರು ಕೂಡ ಆ ವಿಚಾರ ಬಂದಾಗ ಸ್ಪಂದನೆ ಮಾಡಲ್ಲ, ಯಾಕಂದರೆ ಸರ್ಕಾರ ಇದೆ. ಹೌದು ಸರ್, ಧರ್ಮದ ಬಗ್ಗೆ ಮಾತಾಡ್ತಿರಲಿಲ್ಲ. ಮೊಟ್ಟ ಮೊದಲು ಈ ರಾಷ್ಟ್ರದಲ್ಲಿ ಧರ್ಮಭೀತಿ ಇತ್ತು. ಅನ್ಯಾಯ, ಅಜಾಗರೂಕತೆ, ಕರ್ಮಬಂಧ ನಾವೆಲ್ಲ ಬಿಟ್ಬಿಡ್ಬೇಕಿದ್ರು. ಯಾರೋ 4 ಜನ ಸೇರಿಕೊಂಡ್ರು, ನೆಲಗಲ್ಲಿ ಗಣೇಶನ ಸ್ಥಾಪನೆ ಮಾಡಿದ್ರು, ರಾಮನ ಕೂರು ಕೃಷ್ಣ ಅಂದರು, ಕಾಶಿಗೂ ಶಿವ ಅಂದರು, ಕಾಮಕ್ಕೆ ಹೋಗಿ ದುರ್ಗೆ ಅಂದರು. ಇಂಥ ಒಂದು ದೇಶದಲ್ಲಿ ಅವರು ಅದನ್ನೇ ಆ ಶಬ್ದಗಳನ್ನೇ ಉಪಯೋಗಿಸಿ ಶಿವ ರಾಮ ಎಲ್ಲ ಉಪಯೋಗಿಸ್ಬಿಟ್ಟು ದೇಶನ ಅವರು ಕಟ್ಟಿಬಿಟ್ರು. ಅದೇ ಕಾಂಗ್ರೆಸ್ ಪಕ್ಷ ಆಯಿತು. ಆನಂತರದಲ್ಲಿ ಅದನ್ನು ಆ ಕಟ್ಟಿದ್ದು ಮರ್ತೋಗ್ಬಿಟ್ರು. ಹೇಗೆ ಕಟ್ಟಿದ್ವಿ ಅಂತ 1984-85 ಆಸ್ಪಾಸ್ದಲ್ಲಿ ಅವರು ಅದನ್ನು ಕೈ ಬಿಟ್ಟರು, ಬೇರೆ ಹೊಲಿಸ್ಕೊಂಡು ಹೋದರು, ಅಲ್ಲಿ ಬಿದ್ದರು. ಮತ್ತು ಇವರೇ 95ರಲ್ಲಿ ಇವರೇ ಮತ್ತೆ ಅದೇ ಈ ಏನು BJP ಅಂತ ಹೇಳ್ತೀವಿ, ರಾಷ್ಟ್ರ ಹೇಳ್ತೀರಲ್ಲ ಅವರು, ಮತ್ತು ಅವ್ರು ರಾಮನ ಶುರು ಮಾಡಿದ್ರು. ಅದೇ ರಾಮ ಅವ್ರನ್ನ ಕೂರಿಸ್ತಾರೆ, ಅವ್ರನ್ನ ಸುಳ್ಳಾಗೋದು. ಗುರುಗಳೇ, ಇನ್ನೊಂದು ರಾಷ್ಟ್ರ ರಾಜಕಾರಣದಲ್ಲಿ, ಅದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇರೋದು ಜಾತಿ ಗಣತಿ ಬಗ್ಗೆ. ಈ ಜಾತಿ ಗಣತಿ ಬಗ್ಗೆ ಸಿದ್ದರಾಮಯ್ಯ ಅವರ ಸರ್ಕಾರ 10 ವರ್ಷಗಳ ಹಿಂದೆ ಏನು ವರದಿ ತೊಗೊಂಡಿತ್ತು, ಅದನ್ನು ಜಾರಿ ಮಾಡಲಿಕ್ಕೆ ಹಲವಾರು ಅಡಚಣೆಗಳು ಬರ್ತಾ ಇದ್ದಾವೆ. ಅದರ ಬಗ್ಗೆ ಇನ್ನೂ ಚರ್ಚೆ ನಡೀತಾನೆ ಇದೆ. ಇದರ ಮಧ್ಯೆ ಮೋದಿ ಸರ್ಕಾರ ಕೂಡ ಶೀಘ್ರದಲ್ಲೇ ನಾವು ಜನಗಣತಿ ಮಾಡ್ತೀವಿ, ಅದರ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ. ಅದಕ್ಕೆ ಹೇಳಿದ್ದೀವಿ, ತಿರುಗಳು ಬರ್ತಾ ಇದೆ, ಮನುಷ್ಯ ಏನು ಮಾಡಿದ್ರು ಪೂರ್ತಿ ಅದು ನಿಂತ್ಕೊಳ್ಳೋದಲ್ಲ ಅಂತ ಹೇಳಿದ್ದು. ಈಗ ಕಳೆದ 3 ವರ್ಷಗಳಿಂದ ಬರಲಿಲ್ಲ ಯಾರು? ರಾಮನ್ನ ಕೃಷ್ಣನ್ ಬಿಟ್ಟವರು, ರಾಮಕೃಷ್ಣಗಳು ಇವರೇ ಬಂದ್ಬಿಟ್ರು. ಇವರು ರಾಮಕೃಷ್ಣ ಬಿಟ್ಟರೆ ಇವರು ಅದೇ ಗುಂಪಿಗೆ ಹೋಗ್ತಾರೆ ಅಷ್ಟೇ. ಯಾರು ಹೊಸ ಹುಟ್ಟುತ್ತೆ, ಹೊಸ ಮನುಷ್ಯ ಬರ್ತಾನೆ, ರಾಷ್ಟ್ರವನ್ನೇ ಕಟ್ತಾನೆ.